ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದ್ದಾಯಿತು. ಇವತ್ತು ಸಂಜೆ ಹೊತ್ತಿಗೆ ಅವರು ರಿಲೀಸ್ ಆಗೋದಕ್ಕೂ ಕೂಡ ಇದ್ದಾರೆ. ಇದಾದ ಬೆನ್ನಿಗೆ ಮುಂದೇನು ಅನ್ನುವಂಥ ಪ್ರಶ್ನೆ ಸದ್ಯ ದೇವೇಗೌಡರ ಕುಟುಂಬವನ್ನು ಕಾಡ್ತಾ. ಮುಂದಿನ ಕಾನೂನು ಹೋರಾಟಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ. ರೇವಣ್ಣ ಜೊತೆಗೆ ಚರ್ಚಿಸಿದ ಬಳಿಕ ಕುಟುಂಬಸ್ಥರು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಿದ್ದಾರೆ. ಜೈಲಿನಿಂದ ಬಂದ ಬಳಿಕ ಎಚ್ಡಿಡಿ, ಎಚ್ಡಿಕೆ ಮತ್ತು ರೇವಣ್ಣ ಒಟ್ಟು ಸೇರಿ ಮಾತುಕತೆಯನ್ನು ನಡೆಸೋದಕ್ಕಿದ್ದಾರೆ. ಎಚ್ ಡಿ ರೇವಣ್ಣ ವಿರುದ್ಧ 2 ಕೇಸು ದಾಖಲಾಗಿದೆ. ಒಂದು ಹೊಳೆನರಸೀಪುರ, ಮತ್ತೊಂದು KR ನಗರ. ಈ 2 ಕೇಸುಗಳಿಗೆ ಸಂಬಂಧಿಸಿದಂತೆ ಮುಂದೇನು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಧಾರವನ್ನ ದೇವೇಗೌಡರ ಕುಟುಂಬ ತೆಗೆದುಕೊಳ್ಳೋದಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಬೇಲ್ ಸಿಕ್ಕಿದ್ದಾಯಿತು, ಸಂಜೆ ಹೊತ್ತಿಗೆ ರಿಲೀಸು ಕೂಡ ಆಗ್ತಾರೆ. ಮುಂದೇನು ಅನ್ನೋದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಸೊ ಏನು ಯೋಚನೆಯಾಗಿದೆ, ಏನಾಗ್ತಾ ಇದೆ ದೇವೇಗೌಡರ ಫ್ಯಾಮಿಲಿಯಲ್ಲಿ? ರಕ್ಷತ್, ಇವತ್ತು ಏನು ಪರಪ್ಪನಗರ ಜೈಲಿನಿಂದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆದ ಬಳಿಕ ಸಾಕಷ್ಟು ಕಾನೂನು ಹೋರಾಟಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಜಾಮೀನು ಒಂದು ಕೋರಿ ಸಲ್ಲಿಸಿದಂಥ ಅರ್ಜಿಯಲ್ಲಿ ಸಾಕಷ್ಟು ಒಂದು ಪ್ರತಿಫಲ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಹೊಳೆನರಸೀಪುರದಲ್ಲಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಜೊತೆಗೆ KR ನಗರದಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಏನು ಸಂತ್ರಸ್ತ ಮಹಿಳೆಯನ್ನ ಅಪಹರಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಬೇಲ್ ತೆಗೆದುಕೊಂಡಿದ್ರು ಕೂಡ ಈ ಪ್ರಕರಣಗಳ ವಿಚಾರಣೆ ಆಗಿರ್ಬೋದು ಅಥವಾ ತನಿಖೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಚುರುಕಾಗುವ ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಇವತ್ತು ರೇವಣ್ಣ ಅವರು ಬಿಡುಗಡೆ ಆಗ್ತಾರೆ. ಬಿಡುಗಡೆ ಬಳಿಕ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ರೇವಣ್ಣ ಅವರ ಜೊತೆ ಚರ್ಚೆ ಮಾಡ್ತೀರಾ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ ಅವರಿಗೆ ಸಾಕಷ್ಟು ಡ್ಯಾಮೇಜ್ ಆಗಿರುವಂಥದ್ದು. ಈ ನಿಟ್ಟಿನ ಜೊತೆಗೆ ಪಕ್ಷಕ್ಕೂ ಕೂಡ ಜೊತೆಗೆ ದೇವೇಗೌಡರ ಕುಟುಂಬಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈ ಒಂದು ಡ್ಯಾಮೇಜನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಪ್ರಕರಣದಿಂದ ಹೊರಗಡೆ ಬರಬೇಕಾಗತ್ತೆ. ಜೊತೆಗೆ ಕ್ಲೀನ್ ಚಿಟ್ಟನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೆ ದೇವೇಗೌಡರ ಕುಟುಂಬ ನಿರ್ಧಾರ ಮಾಡಿದೆ. ಆ ನಿಟ್ಟಿನಲ್ಲಿ ರೇವಣ್ಣ ಅವರ ಜೊತೆ ಚರ್ಚೆ ನಡೆಸಿ ಹೈಕೋರ್ಟ್ನಲ್ಲಿ ಈ 2 ಪ್ರಕರಣಗಳನ್ನು, ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಜೊತೆಗೆ ಏನು KR ನಗರದಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ಅಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ವಕೀಲರ ಜೊತೆ ಕೂಡ ಈ ಒಂದು ಪ್ರಕರಣಗಳಲ್ಲಿ SIT ತನಿಖೆ ಯಾವ ರೀತಿ ತನಿಖೆ ನಡೆಸ್ತದೆ, ಜೊತೆಗೆ ರೇವಣ್ಣ ಅವರ ಪಾತ್ರ ಬಗ್ಗೆ ಅಂದರೆ ರೇವಣ್ಣ ಅವರ ಪಾತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿನ್ನೆ ಒಂದಷ್ಟು ವಾದ ಪ್ರತಿವಾದಗಳು ನಡೀತು. ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ವಕೀಲರ ಸಲಹೆ ಮೇರೆಗೆ ಜೊತೆಗೆ ರೇವಣ್ಣ ಅವರ ಜೊತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ರಕ್ಷಾತ್, ಈಗಾಗಲೇ ಏನು ಇವತ್ತು ಸಂಜೆ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಈ ಒಂದು ವಿಚಾರವೂ ಕೂಡ ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟಕ್ಕೆ ಸಜ್ಜಾಗಲಿಕ್ಕೆ ದೇವೇಗೌಡರ ಕುಟುಂಬ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.